ಏನ್ರಕ್ಕ ಏನು ಹಳೆ ಮನೆ ನೆನ್ಸ್ಕ ಬಂದ್ಬಿಟ್ಟಿದ್ದೀರಿ ಅಲ್ಲ. ಅಯ್ಯೋ ಬಂದಕನವ ಕದ ತೆಗ್ದಿತ್ತಿಲ್ವಲ್ಲ ಅವತ್ತಿಂದನೂ. ಆದರೆ ಓದ್ ಭಾನುವಾರ ಕೆಂತಿಸ್ತಲಿ ಕದ ತೆಗ್ದು ಒಳಗೆ ಬಂದಿದ್ದು. ಅದಕ್ಕೆ ಬಂದು ನೋಡೋದ ಅಂದ್ಬಿಟ್ಟು ಬಂದಕ್ಕನ ಮಗ ಧೂಳು ಕಟ್ಕೊಂಡಿದ ಅಂದ್ಬಿಟ್ಟು ಒಂದು ಧೂಳು ತಗೊಂಡು ಬರ್ಲ ತಗೊಂಡು ಧೂಳು ಆಡ್ಬಿಟ್ಟು ಹಂಗೆ ಕಸಾಲ ತೊಡ್ಕ ಬಂದೆ. ಅಯ್ಯೋ ಕಂಬ್ಲಿ ನೀನು ಏನಾರು ಅನ್ಕೋ, ನಿಜವಾಗ್ಲೂ ಇಲ್ಲಿ ನನಗೆ ಸಿಕ್ಕೋ ನೆಮ್ಮದಿ ಆಚೆ ಮನೇಲಿ ಸಿಗಕ್ಕಿಲ್ಲ ಕಣ್ಮಗ. ಒಂಥರ ಏನು ಆರಾಮದಂಗೆ ಅಂತಾನೇಕ ಹೊಸ್ದಾಗಿ ಮಾಸ್ಟ್ರು ಬಂದಾರಲ್ಲ, ಅವರು ಯಾವ್ದಾರು ಒಂದು ಬಾಡಿಗೆ ಮನೆ ಇದ್ರೆ ಕೇಳಿ ಯಾವ್ದಾರು ಒಂದು ಪತೆ ಮಾಡ್ಕೊಡಿ ಅಂತಿದ್ರು. ಕೊಟ್ಟಿಗಿಟ್ಟಿ ಬಾಡಿಗೆ ಮನೆ. ಅಯ್ಯೋ ಮಗ ಇಲ್ಲ ಕಣವ, ಕೊಡಕ್ಕಿಲ್ಲ. ಏನಾರೇ ಅಲ್ಲಿ ಮಾದೇವನು ದಿವಸಕ್ಕೆ ಒಂದ್ಸತಿ ಮನೆಗೆ ಬಂದು ಹೋಗಿದ್ರೆ ಅವನಿಗೂ ಸಮಾಧಾನ ಇಲ್ಲ, ನಮಗೂ ಸಮಾಧಾನ ಇಲ್ಲ. ಸುಮ್ಕಿರ್ ಬೇಡಕತ್ತೆ. ಕೊಡ್ರಕ್ಕ ಏನು ಸುಮ್ಮನೆ ಪಾಲ್ ಬೆಳ್ಸ್ಕೊಂಡು ಕುತ್ಕೊಂಡಿರಿ. ಇಲ್ಲಕ್ಕ ಸುಮ್ಕಿರವ. ಸುಬ್ಬಡ ಇಲ್ಲ ಅಲ್ಲೇ ಹೋಗೋಕೆ ಮನೆಗೆ ಬರ್ತೀನಿ ಎದ್ದಿ ಅಂತ ಅಂತದೆ. ಇಲ್ಲಿ ಒಂದೇ ಮನಸ್ಬೇಕಲ್ಲ ಅಂದ್ಬಿಟ್ಟು ನಾನು ಹಂಗೆ ಬೇಡ ಅನ್ನೋದು. ಬೇಡಕ್ಕ ಸುಮ್ಕಿರ. ಹಬ್ಬ ಹುಣ್ಮೆ ಮಾಡಿದ್ರೆ ಇಲ್ಲೇ ಎಡೆ ಇಕ್ಬೇಕಲ್ವ. ಇನ್ನು ಹಬ್ಬ ಹುಣ್ಮೇಲೆ ಖಾಲಿ ಮಾಡಿ ಅಂದರೆ ಅವರು ಖಾಲಿ ಮಾಡಿಕೊಟ್ಟಾರ. ಬೇಡ ಬಿಡು, ಮತ್ತೆ ಕೇಳಿದ್ರಂಗೆ ಅಂದ್ಬಿಡ್ತೀನಿ. ಅಯ್ಯೋ ಹೋಗೋ ಕಂಬ್ಲಕ್ಕ, ಪರವಾಗಿಲ್ಲ. ಏನದ್ರಿಂದ ಏನು ಸಂಪಾದನೆ ಆಯ್ತಿತ್ತು? ಏನು ಕೊಟ್ರೆ 5,000 ರೂಪಾಯಿ ಕೊಟ್ಟರು ಅಷ್ಟೇ. ಯಾಕನ ಎಸದಿ ಇಲ್ಲಿ ತಾರಸಿ ಮನೆ ಏನಾದ್ರೆ ಜಾಸ್ತಿ ಕೊಡಕ್ಕೆ 5,000-2,000 ಕೊಡ್ಬೋದು. ಅಯ್ಯೋ ಹೋಗು ಸಾಕು. ಹೊತ್ತಾಗೆ ಇನ್ನು ಮಾದೇವು ಒಪ್ಪನದ್ಕೆ ಅವನು ಒಪ್ಪಕ್ಕಿಲ್ಲ ಕಣವ. ಬೇಡ 10,000 ಕೊಟ್ರು ಬೇಡ ಅಂತ ನಾನು. ಬೇಡ ಬುಡಿ. ಮತ್ತೆ ಇನ್ನೇನವ ಮನೇಲಿ ಕೆಲಸ ಮಾಡಕ್ಕೆ ಆದ್ರು ಅನ್ಕೊಂಡು ಆರಾಮಾಗಿದ್ದೀಯೇ? ಅಯ್ಯೋ ಕಡ್ದಿ ಕಟ್ಟೆ ಹಾಕ್ತಾರೆ ಕಣವ ಅವನು ಮಗಳು. ಯಾವಾಗ ಯಾವ ಕೆಲಸ ಮಾಡಕ್ಕೆ ಸುಮ್ಕಿರು. ಹಚ್ಕಟ್ಟಿಲ್ಲ ಕಣಕ, ಕಿಲಿನಿಲ್ಲ ಮಾತ್ರ. ಏನಾರ ಅನ್ಕೋ ಅಲ್ಲಿ ಓಡ್ಬೋಗ. ನಾನು ನಿಜಕ್ಕೂ ಅಕ್ಕ ನಾನು ಕೂಲಿ ಕೆಲ್ಸಕ್ಕೆ ಹೋದ್ರೆ ಬಂದಮೇಲೆ 10 ನಿಮಿಷ ಕಣಕ. ನಾನು ಡೈಲಿ ಸ್ವಲ್ಪ ಗಿಲ್ಪು ಅದು ಇದು ಅಂತ ಒರೆಸ್ಕೊಂಡು ಗುಡ್ಸ್ಕೊಂಡು ನಾನು ಒಂಚೂರು ಆರೆ ಕಳೆ ಮಾಡಿದ್ನ ಕೇಳು. ಕೆಂಪಕ್ಕ ಏನು ಅಡುಗೆ ಮಾಡ್ಕೊಂಡು ಉಂಡಿಯೋ ಇಲ್ಲ ಹಂಗೆ ಇದೆಯವ ಹೆಂಗವ ಕಿಸ್ಕೊಂಡಿದ್ದೀಯ ಗಾಳಿ ಗಿಳಿ ಕುಡ್ಕೊಂಡು ಅಡುಗೆ ಮನೆ ಹಿಂಗೆ ಮಡಿಕೊಂಡಿದ್ದೀಯಲ್ಲ ಅನ್ನೋದು ಹಂಗೆ ಮಡಿಕೊಂಡಿದ್ದೆ. ಈಗ ನೋಡಿಗ ಹೋಗಿ ಒಸಿ ಎಲ್ಲ ಕಣಕ ಸ್ವಲ್ಪದ ಮೇಲೆ ಅಲ್ಲವ ಹರಿದು ನಿಂತದೆ. ಒಲೆ ಮೇಲುವೆ ಏನು ಅಂಬ್ಲಿ ಎಲ್ಲ ಸುರಿದು ಸಾರು ಸುರಿದೋರು ಅಲ್ಲಲ್ಲೇ ಒರೆಸ್ಕೊಳ್ಳೋದನ್ನಕ್ಕಿಲ್ಲಕ್ಕ. ಸುರಿಲಿ ನಾವು ಮಾಡ್ಬೇಕಾದ್ರೆ ಸಾರು ಉಪ್ಪಿಡ್ತದೆ. ಗಿಟ್ಕೊಳ್ಳೋದನ್ನಕ್ಕಿಲ್ಲ ಕಣ. ಅಯ್ಯೋ ದೇವ್ರೆ ಹೋಗು. ಚೂರು ಹಚ್ಕಟ್ಟಿಲ್ಲ ಕಣಕ, ಭಾಳ ಲೊಡ್ಡುಗಳು. ಹಂಗುವೆ ಅವೆನ್ಗ ಅಂದೆ ಅವ ಇಲ್ಲೆಲ್ಲ ನೀಟಾಗಿ ಸೀಟ್ಕೊಳ್ರಲ್ಲ ಅಂತಂದ. ಹಂಗಂದ್ರೂ ಒಪ್ಪಕ್ಕಿಲ್ಲ. ಹಂಗೆ ಹಿಂಗೆ ಅನ್ನೋದು ಒರೆಸ್ತೆ ಕಣತೆ, ಹಂಗೆ ಕಣತೆ ಹಿಂಗೆ ಕಣತೆ ಅನ್ನೋದು. ಅಯ್ಯೋ ಬುಡತ್ತಾಗಿ ಏನು ಮಾಡಿ ಅನ್ಕೊಂಡು ನಾನು ಸುಮ್ಮನೆ ಆಗೋದು. ಏನು ಹಂಗೆ ಗಲೀಜಿರ್ತಾವೆ ಕುಂತಿತ್ತು. ಆಗ ನಾನು ಹೋಗ್ಬಿಟ್ಟು ಹೇಳ್ದೆ ನಾನು, ಹಿಂಗೆ ಲೊಡ್ಡ ಥರ ಒತ್ತರ ಮಾಡಬೇಡಿ ಕಣ್ರವ, ನಿಮ್ದು ಅಮ್ಮಯ್ಯ ನಮಗೇನು ಆಸೆ ಆಯ್ತದೆ, ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ರವ ಅಂತ ಅಂದೆ. ಹಾಗೇನೋ ಒತ್ತರ ಎದ್ದು ಎಷ್ಟೊತ್ತಿಗೆ ನಾನು ಇವತ್ತು ಕೆಲ್ಸಕ್ಕೆ ಹೋಗಿರ್ತೀವಲ್ಲ, ಎದ್ದು ಸ್ವಲ್ಪ ಗಿಲ್ಪಲ್ಲ ಸೇರ್ತಿದೆ. ಇವತ್ತು ಕಡೆ ಕರ್ತಗೆ ಅಲ್ವ ಅಂದ್ಬಿಟ್ಟು ಎಲ್ಲ ಸೀಟ್ಕೊಂಡತ್ತಾಗೆ ಹೆಚ್ಕಟ್ಟು ಮಾಡೋದಂತವ. ಸ್ವಲ್ಪ ಗಿಲ್ಪು ಸೀಡ್ತಿದ್ನೆಲ್ಲ ನೋಡ್ಬಿಟ್ಟು ಎದ್ದು ಎಲ್ಲನೂ ಒಕ್ಕಡಿನ ಕಸ ತೊಡ್ಕ ಬಂದ್ಲು. ಹಿಂದ್ಗಡೆಯಿಂದ ನಾನು ಸೀಟ್ಕ ಬಂದೆ. ಹಾಲಕ್ಕಂಬ್ಲಕ್ಕ ಗೊತ್ತಾಯ್ಕಿಲ್ವ ಹೆಂಗೆ ಒಕ್ತಾನ ಮಾಡಬೇಕು, ಏನು ಕತೆ ಏನು ಅಂದ್ಬಿಟ್ಟು ಸರಿ ಅದವ್ರಕಂತ ಹಾಕು. ಸರಿ ಕತೆ ಹಾಗೆಲ್ಲನೂ ತೊಡ್ಕ ಬಂದ್ಲಲ್ಲ. ನಾನು ಹಿಂದ್ಗಡೆಯಿಂದ ಸೀಟ್ಕ ಬಂದೆ. ಅಡ್ಗಿಡ್ಗೆ ಮಾಡೋರವ. ಕಾಯಿಗೆ ತಡ್ನೆಕಾಯಿ ತಂದು ಕೊಟ್ಟಿದ್ದಾನೆ ದಿವಸ. ತೊಗರಿಕಾಯಿ 1 2 kg ತೊಗರಿಕಾಯಿ, 1 2 kg ತಡ್ನೆಕಾಯಿ ಅಂತ ತಂದುಕೊಟ್ಟೆ, ಹೆಸ್ರಿಗಿರ್ಲಿ ಅಂದ್ಬಿಟ್ಟು. ಆಗ ಎಲ್ಲರೂ ಒಟ್ಟಿಗೆ ಅರ್ದಿ ಮುಡುತ್ತಾರೆ ಅಕ್ಕ. ತರಕಾರಿ ಗಿರ್ಕಾರಿ ಕೂದು ಮುಡುತ್ತಾರೆ. ಒಲೆಗಿಲೆ ಇನ್ನೂ ಕಸಿರಕ್ಕಿಲ್ಲ ಬಂದು ನಾನು ತಟ್ಟನೆತಾಗ ಮಾಡೋದು. ಅವರು ಅತ್ತನಕ್ಕೆ ನಾನೇ ಮಾಡೋದಾಯ್ತು ಸುಮ್ಕಿರತ್ತಾಗೆ. ಒಂದ್ಗಳಿಗೆ ಮಾಡ್ಬಿಟ್ಟತ್ತಾಗೆ ಕೊಡೋದು. ಇನ್ನೇನು ಮಾಡಿಗೆ ಬಂದವ್ರು ಯಾಕ. ಅಯ್ಯೋ ಏನು ಅನ್ನಂಗೂ ಇಲ್ಲ ಬಿಡಂಗೂ ಇಲ್ಲ ಅನ್ನಂಗೆ ಆಯ್ತದೆ ಕಣಕ್ಕ. ಎಂದ್ಲು ತಟ್ಟೆ ತಿನ್ಬಿಟ್ಟು ಅಕ್ಕ ಅನ್ನ ಉಂಡ್ರೆ ಸುತ್ತಲೂ ಚೆಲ್ಕ ಉಣ್ಣೋದು ಕಣಕ್ಕ. ಏನು ಎಂದ್ಲು ಕೈ ತೊಳ್ಕೊಳಕ್ಕಿಲ್ಲ, ಆ ಕೈಲೇ ಕೋರ್ಕೊಳ್ಳೋದಲ್ಲ ನೀವೇ. ಗೋರಿ ತಟ್ಟೆ ಒಳಗೆ ಹಾಕೊಳ್ಳೋದು. ಮೇಲೆ ಎಲ್ಲವ ಒಂಥರ ಮುಸುರು ಗಟ್ಕೊಂಡಂಗೆ ಆಗಿರ್ತದೆ. ಅಯ್ಯೋ ಸುಮ್ಮನೀರು ಭಾಳ ಹೋಗ್ತಾರೆ ಕಣವ. ಅತ್ತೆ ಅವರು ಅಡುಗೆ ಮನೆ ನೋಡಿದ್ದೀಯ, ನಮ್ಮ ಪದ್ಮರ ಅಡುಗೆ ಮನೆ ಹೆಂಗೆ ಮಡಿಕೊಂಡವಳೆ ಅಂದ್ಬಿಟ್ಟು. ಇವೆಣ್ಣು ಬಂದಮೇಲೆ ಸುಮಾರಾಗಿ ರತ್ನಿ ಮಗಳು ಬಂದಮೇಲೆ ಚೆನ್ನಾಗಿ ಮಡಿಕೊಂಡಿದ್ದು. ಹೊಸ ಚೆನ್ನಾಗಿ ಮಾಡಕ್ಕಿಲ್ಲ ಹೆಣ್ಣು. ಅಯ್ಯೋ ಅಡುಗೆನೂ ಹಂಗೆ ಮಾಡ್ತದೆ, ಮನೆ ಒಕ್ತಾನೂ ಹಂಗೆ ಮಾಡ್ತದೆ. ಮನೆ ಹಂಗೆ ಮಡಿಕೊಳ್ಳೋದು ಕಣವ. ಮಾತ್ರ ಹೊಸಿ ಚೆನ್ನಾಗಿ ಮಡಿಕೊತಿತ್ತಿಲ್ಲ ಮನೆಯ, ಭಾಳ ಚಂದನಾಗಿ ಮಡಿಕೊಳ್ಳೋದು. ಅಯ್ಯೋ ಸೊಸೆ ಬಳಸ್ತಾಳೆ ಅವಳು. ಅಚ್ಚುಕಟ್ಟಾಗಿ ಹೆಂಗಿರ್ಬೋದಾಗಿತ್ತು. ಹೆಣ್ಣಿನ ಕೈಲಿ ಓದತ್ತು ಬಂದತ್ತು ಅಡುಗೆ ಮಾಡಿಸ್ಕೊಂಡು ಉಣ್ಕೊಂಡು ಏನು ಕಡ್ದು ಕಡ್ಡೆ ಕಡೆ ಹೊಲ್ತಕ್ಕೂ ಹೋಯ್ಕಿಲ್ವಲ್ಲವ. ನಾವರೆ ಕೂಲಿ ನಾರಿ ಏನೋ ಮಾಡಿ ಹೊಲ್ದಾಗೆಲ್ಲ ಸುತ್ತೀವಿ. ಅವಳು ಹಂಗಾರ ಕಣವ. ಅವಳು ಆಗಿಂದನೂ ಇಲ್ಲಿ ಗಂಟಲು ಹಂಗೆ ಇರ್ಸ್ಕೊಂಡಿದ್ದ ಗಂಡ ಮಾತ್ರ.
ಇವಳೆ ಬೊಯ್ಲಿ ಆಡಲಿ ಅಯ್ಯೋ ಹೊಸಿ ಕಿರ್ಕೊಳ ಕೊಟ್ಟಿಲ್ಲ ಇವಳ ಮತ್ತೆ ಹೇಳ್ಕೊತಿತ್ತಿಲ್ಲ ನಮ್ಮ ಕುಟ್ಟೆ ಆಡ್ಕೊತಾರೆ ಅಂದ್ಬಿಟ್ಟು ಒಂದು 2-3 ಸತಿ ಇವರೇ ನಿಂಗಮ್ಮ ತಾಯಮ್ಮನ ಕರ್ಕೊಂಡು ನ್ಯಾಯಕ್ಕೆ ಹೋಗಿತ್ತಿಲ್ವಾ ತಲೆ ಮೇಲೆ ಕಾಪಿ ಏನೋ ಊದ್ಬಿಟ್ಟು ಅವೆಲ್ಲ ಮಾಡೋಳು ಬಿಡವೆ ಭಾಳ ಕಿರ್ಕೊಳ ಕೊಟ್ಟಾಳೆ ಅಣ್ಣನಿಗೆ ಮಾತ್ರವೇ ಅವನು ಮಾತ್ರ ಯಾವುದು ಹೇಳ್ಕೊತಿತ್ತಿಲ್ಲ ಪಾಪ ನಮ್ಮ ಹೊಟ್ಟೆನಾಗೆ ಸುಮ್ಮನಾಗನ ಕುಂಡು ಬಿಡೋನು ಹಂಗೆ ಬೇಕಾರೆ ತಕ್ಕನೆ ಸುಮ್ಮನೆ ಬಿಡೋನವ ಬೀದಿಗೆ ಓಡ್ ಬಂದ್ಬಿಡೋ ಹಿಂಗೆ ಮಾಡಿದ್ಲು ಅಂತ ಪಾಪ ಅವನು ಎಲ್ಲನೂ ಸಹಿಸ್ಕೊಂಡ ಮಾತ್ರ ಕಣವ ನೋಡು ಬೇರೆಯವ್ರಾಗಿದ್ರೆ ಯಾವ ಥರ ಇದು ಮಾಡೋರು ಹಂಗಿದ್ರು ಅವಳನ್ನ ಎಷ್ಟು ಆಸೆ ಮಾಡೋನು ಗೊತ್ತಾ ಅವ್ಳು ಕೇಳಿ ಹೊಸಿ ಚಿನ್ನ ಮಾಡಿಸ್ಕೊಟ್ಟಿತ್ತಿಲ್ಲ ಯಾರು ಮೈ ಮೇಲೆ ಬಟ್ಟೆ ಕಂಡಿದ್ನ ಎಡ್ತಿ ತೆಗೆದುಕೊಡ್ಬೇಕು ಯಾವ್ದಾರ ಒಂದು ಸೀರೆಯ ಕಂಡಿದ್ನ ಎಡ್ತಿ ತೆಗೆದುಕೊಡ್ಬೇಕು ಇಲ್ದಾರ ಅವ್ನಿಗೆ ಸಮಾಧಾನನೇ ಇಲ್ಲ ಕಣ್ಕೆಂಪಕ್ಕೆ ಹಂಗೆ ನೋಡ್ಕೊಂಡಿದ್ದೆ ಇವಳಿಗೆ ಮಲ್ಲಾಗ್ರ ಬಂದಿದ್ದದು ಹೊಡಿಬೇಕು ಸರಿಗೆ ಅನ್ಸ್ಕೊಳೋದು ಏನಕ್ಕೆ ರೋಗ ಇವಳಿಗೆ ಮಲ್ಲಾಗ್ರು ಬಂದೊಳಗೆ ಆಡ್ತಾಳಕ್ಕಂತ ಹಾಕು ಈಗ ಅನ್ಬೋಸ್ಲಿ ಸುಮ್ಕಿರು ಅನ್ಬೋಸ ಅವ್ರೇನು ಅನ್ಬೋಸ ಕಂಬ್ಲಿ ಅನ್ಬೋಸ್ತಾಳಕ್ಕಂತ ಹಾಕು ಇನ್ನೇನು ಮಾಡೋಣಕ್ಕ ಸೊಸೈಟಿ ಅಕ್ಕಿ ತಂದು ಮಡಗೀನಿ ಅದು ಅಲ್ಲಿ ಬೀಟಿ ರೈಸ್ ಅಂತ ಉಣ್ತಿದ್ದು ನಾನು ಎಲ್ದವ ಥರನೇ ಹಂಗೂ ಬೇತಾಡ್ತಾ ಕುಂತಿದ್ಲು ಅನ್ನ ಇಕ್ಕೊಬಿಟ್ಟು ಅದಕ್ಕೆ ಉಣ್ಣಕ್ಕೆ ಹಾಕ್ಲಕ್ಕನದಕ್ಕೆ ಬೀಟಿ ರೈಸ್ ಉಂಡಿ ಪಾಠ ಬಿಟ್ಟಿವ್ನಿ ಅಂತ ಅಂತಿದ್ಲು ತರಲಿ ಅಂತ ಅಕ್ಕ ಎಲ್ಲಿರೋದು ಈಗ 1 ದಿವಸ 2 ದಿವಸಕ್ಕಾರೆ ಇವತ್ತು ಇದ್ನಾಳಿಗೆ ಹೋಯ್ತಾರೆ ತಾಡು ಬೀಟಿ ರೈಸ್ ತಂದು ಇಕ್ಕದ ಅನ್ಬೋದು ತಿಂಗ್ಳುಗಟ್ಲೆ ಇಲ್ಲೇ ಇದ್ದಾಗ ಹೆಂಗಕ್ಕ ತಂದು ನಾನು ಇದು ಮಾಡೋಕ್ಕದದು ಅದಕ್ಕೆ ಅವ ಸೊಸೈಟಿ ಅಕ್ಕಿ ಅವೇ ಉಣ್ಣಿ ಮನೇಲಿ ರಾಗಿ ಬುಡ್ಸ್ ಮಡಗಿನಿ ಗೋಧಿ ಹಸಿರು ತೆಗ್ದು ಮಡಗಿನಿ ಚಪಾತಿ ಹಾಕೊಂಡು ತಿನ್ನಿ ನಿಮ್ಮ ಕೈ ಬಾಯಿ ನಾನು ನೋಡಕ್ಕಿಲ್ಲ ಅಂದ್ಬಿಟ್ಟು ಹಂಗೆ ಅಂತೀನಿ ಏನಾರು ಮಾಡ್ಕೊ ಉಣ್ಲಿಕ್ಕೆ ಅನ್ಕೆಂಪಕ್ಕ ಅವ್ರು ಒಟ್ಟು ಗುಣದವ್ರು ಕಾಣ್ರ ಸುಮ್ಕಿರು ಉಣ್ತಾರಂತೆ ಅಯ್ಯೋ ನನಗೂ ಅದೇ ಬೇಕಾದ್ರೆ ಉಣ್ಕೊಂಡು ತಿನ್ಕೊಂತು ನೆಮ್ಮದಿಯಾಗಿ ಇರ್ಲಿಕ್ಕನವ ಅಷ್ಟೇ ನನಗೂ ಬೇಕಾಗಿರೋದು ಒಟ್ಟಿಗೆ ಇಡ್ತವಾಗಿ ಮಾಡಕ್ಕಿಲ್ಲ ಮನೇಲಿ ಸಹ ಅಕ್ಕಿ ಹಾಕಿ ಮಡ್ಗವ ಅಂತ ಅಂದೀವಿ ಈಗ ಹೇಳಕ್ಕಾಗದಕ್ಕೆ ಇಷ್ಟನೇ ಹಾಕು ಅಷ್ಟನೇ ಹಾಕು ಅಂತ ನೋಡು ಅಳ್ತಿಗೆ ಹೇಳ್ತಾಳ ಅಂದ್ಬಿಟ್ಟು ಅಂತಾರೆ ಅಂದ್ಬಿಟ್ಟು ಎಷ್ಟು ಹಾಕನತ್ತೆ ಅಂದ್ಲು ಅಯ್ಯೋ ಎಷ್ಟು ನಿನ್ಗೆ ಗೊತ್ತಿಲ್ವ ಹಾಕವ ಅಂದರೆ 3 ಪಾವು ಹಾಕೊಳ್ಳಕ್ಕೆ ಯಾರಿಗಾಕ 3 ಪಾವು ಹಿಟ್ಟನು ಮಾಡ್ತಾವೆ ಆಮೇಲೆ ಹಿಟ್ಟಿನ ಹೆಸ್ರು ಮಡಗ್ಬಿಟ್ಟು ಅದು ಹಿಟ್ಟನು ಮಾಡ್ತೇನೆ ಕಣತೆ ಅಂದ್ಲು ಆಯಿತು ಮಾಡಲ ಅಂತ ಅಂದರೆ ಅದನ್ನು 3 ಮುದ್ದೆ ಮಾಡೋಳೆ 3 ಪಾವು ಅಕ್ಕಿ ಅನ್ನನೂ ಹಾಕಳೆ ಇಷ್ಟ ಅನ್ನನೂ ತಿರೋಗ್ನಿಲ್ಲ ಕನಕ ವಾತಾವರಣಕ್ಕೆ ಚಿತ್ರಾನ್ನನಾರು ಮಾಡ್ಕೊಂಡ್ರವ ಅಂದರೆ ಅದೇ ಚೆನ್ನಾಗಿರಕ್ಕಿಲ್ಲ ಸೊಸೈಟಿ ಅಕ್ಕಿಲಿ ಚಿತ್ರಾನ್ನ ಕಾಣತ್ತೆ ಅಂತ ಹಂಗಂದ್ಲು ಆಗ ಹೊಸ ಇಡ್ಲಿ ಗುಣಿ ಹಾಕೊಳ್ಳಿ ಅಂದ್ಬಿಟ್ಟು ಇನ್ನು ಮಿಕ್ಕಿದ ಒಂಚೂರ ಕೋಳಿ ಪಾಳಿಗೆ ಹಾಕ್ಬಿಟ್ಟೆ ನಾಯಿಗೊಂದಿಷ್ಟು ಕೋಳಿಗೊಂದಿಷ್ಟ ಸರಿ ಕನ್ನ ಹಾಕತ್ತಾಗ ಇನ್ನೇನು ಮಾಡಿಯೇ ಹಾಲ್ತು ಕಾಕ ಮಾಡ್ಕೊಳ್ಳಿ ಈಗ ಸೊಸೈಟಿ ಅಕ್ಕಿ ಹೆಂಗೋ ಸದ್ಯಕ್ಕೆ ಹೆಚ್ಚ ಕೊಡ್ತಾರ ಸರಿ ಆಯಿತು ಕೊಡಲಿಲ್ಲ ಅಂದ್ರೆ ಅದಕ್ಕೂ ಗೊತ್ತಿಲ್ಲ ಬಾ ಇನ್ನೇನಕ ಎಂತಾರನಕ ಮನೆ ಹಾಕಿನಿ ನಾನು ಅವರೇ ಗದ್ದೆ ಮಾಡಿಸ್ಕೊಂಡವ್ರೆ ಭತ್ತ ಗಿತ್ತ ಬರ್ತದೆ ಪಾಠ ಆಗ್ಬಿಟ್ಟವ್ರೆ ಮಾತ್ರ ಅಣ್ಣಯ್ಯ ಅಯ್ಯೋ ಅಣ್ಣಿಯ ಹೋಗು ಅವ್ರ ಮನೆ ಊಟವ ನಮ್ಮ ಮನೆ ಉಣ್ಣಕ್ಕಿಲ್ಲ ಹಂಗೆ ಮಾಡ್ಕೊಂಡು ಉಣ್ತಾರೆ ಅವರು ಮನೆಯೇ ಕಡಲೆ ಸಿಟ್ಟಿತ್ತು ಒಂದು 4 ಗಂಟೆ ಟೀ ಮಡಿ ಕೊಟ್ಬಿಟ್ಟು 4 ಬೋಂಡ ಉಯ್ದು ಕೊಟ್ಟೆ ಕನಕ ಅಯ್ಯೋ ಸಾಕು ಹೆಂಗೋ ಮಾಡ್ಕೊ ಒಯ್ತಿದ್ದಿಲ್ಲ ಪಾಪ ಈಗ ಕಡೆ ಕರ್ತಿಗೆ ಹಂಗೆ ಇರ್ಬೇಕಲ್ಲ ಒರ್ಸ್ಕೊಂಡು ಹಾಕ್ತಾರೆ ಅಂದ್ಬಿಟ್ಟು 6 ಕಿಲೋ ಪಾಯಸ ಮಾಡಿಬಿಟ್ಟು ಮಾಮಿಗೆ ಅನ್ನ ಸಾರು ಮಾಡೋದ ಅಂದ್ಕೊಂಡಾಗ ಅಂದ್ಬಿಟ್ಟು ಬಂದೆ ಸಂಜೆ ಮೇಲೆ ಮಾಡ್ತೀನಿ ಒತ್ತಾರೆ ಇಡ್ಲಿ ಉಯ್ಕೊಂಡಿದ್ದು ಕೆಲಸ ಎಲ್ಲ ಆಯ್ತಾ ನಾವು ಸ್ನಾನ ಮಾಡ್ಕೊ ಬಂದು ಅವ್ರು ಮಾಡ್ತಾವ್ರೆ ಮಾಡ್ಲಿ ಸುಮ್ಕಿರಕ ಮನೆ ತಕ್ಕ ಹೋದೆ ಅಲ್ಲಿ ಬಿತ್ತಿತ್ತಿಲ್ವಲ್ಲ ಅದಕ್ಕೆ ಇಲ್ಲಿ ಇರ್ಬೋದು ಅನ್ಕೊ ಬಂದೆ ಕನಕ ಅಯ್ಯೋ ಅದಕ್ಕೆ ಬತ್ತಲ್ಲ ಜೊತೆಲಿ ಬಂದೆ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.